ರಸ್ತೆ ಬದಿಯಲ್ಲಿ ಕಸ ಹಾಕೋ ಜಾಗದಲ್ಲಿ ರಂಗೋಲಿ ಜನ ಕುಳಿತುಕೊಳ್ಳಲು ಆಸನವನ್ನ ಮಾಡಿದ್ದಾರೆ. ರಸ್ತೆ ಬದಿಯಲ್ಲಿ ಎಲ್ಲೆಂದರಲ್ಲಿ ಕಸ ಹಾಕೋ ಜಾಗದಲ್ಲಿ ಹಾಕದಂತೆ ಹೊಸ ಐಡಿಯಾವನ್ನ ಮಾಡಿದ್ದಾರೆ. ನೆಲ ಸಾರಿಸಿ ಹೆಂಡೆ ನೀರು ಹಾಕಿ ರಂಗೋಲಿ ಬಿಡಿಸಿದ್ದಾರೆ ನಗರಸಭೆಯ ಸಿಬ್ಬಂದಿಗಳು. ಹೊಸಪೇಟೆಯ ಹಂಪಿ ರಸ್ತೆಯ ಥಿಯಾಸಾಫಿಕಲ್ ಕಾಲೇಜ್ ಮುಂಭಾಗದಲ್ಲಿ ಕಸವನ್ನ ಹಾಕ್ತಾ ಇದ್ರು ಜನ. ಆದ್ರೆ ಕಸ ಹಾಕ್ತಿದ್ದ ಜಾಗವನ್ನ ಸ್ವಚ್ಛಗೊಳಿಸಿ ರಂಗೋಲಿಯನ್ನ ಬಿಡಿಸುವ ಮೂಲಕ ಆಸನವನ್ನ ಹಾಕಿದ್ದಾರೆ ಸಿಬ್ಬಂದಿಗಳು. ಪ್ರತಿ ಬಾರಿಯೂ ಕೂಡ ನಗರದ ನಾನಾ ಕಡೆ ಕಸ ಎಲ್ಲೆಂದರಲ್ಲಿ ಹಾಕ್ತಾ ಇದ್ರು ಜನ. ಸ್ವಚ್ಛ ನಗರ ಇರಲಿ ಅಂತ ಜಾಗೃತಿಯನ್ನ ಮೂಡಿಸಿದ್ದಾರೆ ನಗರಸಭೆಯ ಅಧಿಕಾರಿಗಳು, ಸಿಬ್ಬಂದಿಗಳು. ಹೊಸಪೇಟೆ ನಗರಸಭೆಯಿಂದ ಈ ಒಂದು ವಿನೂತನ ಜಾಗೃತಿ ಕಾರ್ಯ ನಡೆದಿರುವಂತದ್ದು. ಅಂದ್ರೆ ಹೊಸಪೇಟೆ ಏನು ನಗರಸಭೆ ಇದೆ, ಎಲ್ಲೆಂದರಲ್ಲಿ ಕಸ ಹಾಕ್ತಾ ಇದ್ರು ಜನ, ಅವರಿಗೆ ಜಾಗೃತಿಗೊಳಿಸಬೇಕು ಅಂತ ವಿನೂತನವಾಗಿ ಎಲ್ಲಿ ಕಸ ಹಾಕ್ತಾರೋ ಅಲ್ಲೆಲ್ಲ ಸ್ವಿಚ್ಗೊಳಿಸಿ ಅಲ್ಲಿ ರಂಗೋಲಿ ಹಾಕುವಂತ ಕಾರ್ಯ ಮಾಡಿದ್ದಾರೆ. ಇದರಿಂದ ಜನರು ಕೂಡ ಅಲ್ಲಿರುವಂತವ್ರು ಜಾಗೃತಿ ಆಗ್ಬೇಕು. ನಮ್ಮ ನಗರ ಸ್ವಚ್ಛವಾಗಿ ಶುಚಿಯಾಗಿರ್ಬೇಕಾದ್ರೆ ಎಲ್ಲೆಂದರಲ್ಲಿ ಕಸ ಬಿಸಾಡುವ ಬದಲು ಎಲ್ಲಿ ಡಸ್ಟ್ ಬಿನ್ಗಳು ಇರ್ತಾರೆ, ಎಲ್ಲಿ ಆ ಕಸ ಸಂಗ್ರಹಣೆಗೆ ಅವಕಾಶ ಮಾಡಿಕೊಡ್ತಾರೆ ಅಲ್ಲಿ ಮಾಡಿದ್ರೆ ನಗರನೂ ಸ್ವಚ್ಛ ಇರುತ್ತೆ, ರೋಗ ಮುಕ್ತ ನಗರ ಆಗುತ್ತೆ. ಇಲ್ಲಾಂದ್ರೆ ಸಣ್ಣ ಪುಟ್ಟ ರೋಗಗಳು ಬರಲಿಕ್ಕೂ ಕೂಡ ಸ್ಟಾರ್ಟ್ ಆಗುತ್ತೆ. ಮಾಡಿರೋದು ಒಂದು 2